Dharmastala's Banglegudde resembles a city of dead. ನನಗೇನು ಅನ್ಸುತ್ತೆ ಅಂದರೆ ಈಗ ಅದೊಂದು ಊರಿಗೆ ಒಂದೊಂದು ಸ್ಮಶಾನಗಳು ಅಂತ ಇರ್ತಾವಲ್ಲ ಸರ್, ಹಾಗೇನಾದರೂ ಅದು ಸ್ಮಶಾನದ ಜಾಗ ಆಗಿತ್ತಾ? ಅಲ್ವೇ ಅಲ್ಲ, ಸ್ಮಶಾನ ಇವತ್ತು ಗುಡ್ಡದ ಮೇಲೆ ಇರಲ್ಲ, ಸ್ಮಶಾನ ಬಯಲು ಪ್ರದೇಶದಲ್ಲಿ. ಧರ್ಮಸ್ಥಳದ ಅಕ್ರಮಗಳ ಸುತ್ತ ಅನುಮಾನದ ಹುತ್ತ ಏನು ಬೆಳೀತಾ ಇದೆ, ಅದೀಗ ದಿನದಿಂದ ದಿನಕ್ಕೆ ಹೆಚ್ಚಾಕೊಂಡು ಹೋಗ್ತಾ ಇದೆ. ಯಾಕೆ ಕ್ರಮವನ್ನು ಕೈಗೊಳ್ಳಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ? ಯಾವಾಗ ಇದೆಲ್ಲ ನಡೀತು ಮತ್ತೆ 14 ಪ್ರಕರಣಗಳು, ನಾಪತ್ತೆ ಪ್ರಕರಣಗಳು ದೂರ ಬಂದಿವೆ. ರಹಸ್ಯ ಸ್ಫೋಟಗೊಳ್ಳುತ್ತೋ ಸರ್ ಹಾಗಾದ್ರೆ? ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಬುರುಡೆಗುಡ್ಡೆ ಬಂಗ್ಲೆಗುಡ್ಡ ಅನ್ನೋಂಥದ್ದೇನಿತ್ತು, ಅದಕ್ಕೆ ಸಂಬಂಧಿಸಿದಂತೆ ಖಾಸಗಿ ವೆಬ್ಸೈಟ್ ಒಂದು ರೋಚಕ ಭಯಾನಕ ವರದಿಯನ್ನು ಪ್ರಕಟ ಮಾಡಿದೆ. ಆ ವರದಿ ಹೇಳೋ ಪ್ರಕಾರ ಅದು ಬಂಗ್ಲೆಗುಡ್ಡ ಅಲ್ಲ, ಅದು ಬುರುಡೆಗುಡ್ಡ. ಅಲ್ಲಿ ಒಂದು ಹೆಣಗಳ ರಾಶಿ, ಅಂದರೆ ಅಸ್ಥಿ ಪಂಜರಗಳ ನಗರ ಅನ್ನೋದನ್ನು ಬಣಿಸಿದೆ ಅದು. ಹಾಗಾದರೆ ಏನಿದು ಬಂಗ್ಲೆಗುಡ್ಡದಲ್ಲಿ ಯಾಕೆ ಅಷ್ಟೊಂದು ಅಸ್ಥಿ ಪಂಜರಗಳು ಸಿಕ್ಕುವು? ಹಾಗಾದರೆ ಎಸ್ ಐ ಟಿ ಸರ್ಕಾರಕ್ಕೆ ಕೊಟ್ಟಿರುವಂಥ ವರದಿಯಲ್ಲಿ ಈ ರೀತಿಯ ಅಸ್ಥಿ ಪಂಜರಗಳ ನಗರ ಅನ್ನೋದನ್ನೇನಾದರೂ ಮೆನ್ಷನ್ ಮಾಡಿದೆಯಾ? ಈ ಕುರಿತ ಮಾಹಿತಿಗಳನ್ನು ಕೊಡಲಿಕ್ಕೆ, ಹಾಗೆ ಧರ್ಮಸ್ಥಳದಲ್ಲಿ ನಡೆದಂತಹ ಹಲವು ಅಕ್ರಮ, ಅನ್ಯಾಯ, ಅತ್ಯಾಚಾರ, ಹತ್ಯಾಕಾಂಡ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಿಷ್ಠುರವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್, ಈ ಧರ್ಮಸ್ಥಳದ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನೋ ಥರ ಬರ್ತಾ ಇದೆಯಲ್ಲ? ಹೌದು, ಈ ಒಂದು ವರದಿ ಏನಿದೆ ಅದು ಗೃಹ ಇಲಾಖೆಯ ಮೂಲಗಳನ್ನು ಉಲ್ಲೇಖಿಸಿ ಮಾಡಿರುವ ವರದಿ, ಖಾಸಗಿ ವೆಬ್ಸೈಟು. ಓಕೆ. SIT ಏನಿದೆ ಅದು ಇನ್ನೊಂದು ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿಯಲ್ಲಿ ಏನೇನಿದೆ ಅನ್ನೋದನ್ನು ಸೊ ಈ ವೆಬ್ಸೈಟ್ನ ಈ ವರದಿ ಹೇಳುತ್ತೆ. SIT ಕೊಡುವಂಥ ವರದಿ. ಇಫ್ ಇಟ್ ಇಸ್ ಟ್ರೂ, ಇದು ನೀವು ಹೇಳಿದಾಗೆ ಇದು ಭಯಾನಕವಾದದ್ದು. ಇದರ ಹೆಡ್ಲೈನ್ ಏನಿದೆ ಅಂದರೆ, ಧರ್ಮಸ್ಥಳಾಸ್ ಬಂಗ್ಲೆಗುಡ್ಡೆ ರಿಸೆಂಬಲ್ಸ್ ಎ ಸಿಟಿ ಆಫ್ ಡೆಡ್. ಸಾವಿನ ನಗರ ಇದು. ಅದು SIT ವರದಿಯಲ್ಲಿ ಹೇಳಲಾಗಿದೆ. ಅದನ್ನು ಬೆಳ್ತಂಗಡಿಯ ಕೋರ್ಟಿಗೆ ಅವ್ರು ಸಬ್ಮಿಟ್ ಮಾಡಬೇಕು, ಅದು ಮಾಡ್ತಾರೆ. ಅದರಲ್ಲಿರುವ ಅಂಶಗಳೇನು ಅಂದರೆ, ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಇನ್ವೆಸ್ಟಿಗೇಷನ್ the SIT reportedly recovered 7 to 8 skulls and more than 1,000 bones from the hillock. All the skeletons remains have been sent to the forensic science. ಇದು ಅವ್ರ ಎಕ್ಸಾಮಿನೇಷನ್ ನಂತರ ಆ ವರದಿ ಇದೆ. ಅದು ಹೇಳುವ ಪ್ರಕಾರ ಈ 1,000 ಬೋನ್ಸ್ಗಳಿದೆಯಲ್ಲ, ಅದು ಬೇರೆ ಬೇರೆ ಹೆಣಗಳಿಗೆ ಸಂಬಂಧಪಟ್ಟದ್ದು. ಅದನ್ನು ಆ ವರದಿ ಇನ್ನೊಂದು ಮಹಾನ್ ಅಂದರೆ, ಈ ಬಹುತೇಕ ಈ ಏನು ಬೋನ್ಸ್ಗಳು ಸಿಕ್ಕಿವೆ ಅದು ಯಾರ ಹತ್ಯೆಯಿಂದನೋ ಏನಾಗಿದೆ, ಅದು ಬಹಳ ನ್ಯಾಚುರಲ್ ಆದ ಸಾವಲ್ಲ ಅನ್ನೋದು ಫೊರೆನ್ಸಿಕ್ ವರದಿ ಹೇಳೋದು. ಅಂದರೆ ನ್ಯಾಚುರಲ್ ಸಾವು ಅಂದರೆ ಅದು ಅತ್ಯಾಚಾರ, ಹಿಂಸೆ, ಆ ಮೂಲಕ ಆದಂಥ ಸಾವು ಅನ್ನೋದು ಫೊರೆನ್ಸಿಕ್ ಇದು ಹೇಳಿದೆ ಅಂತ ನೋಡಿ. ಅದನ್ನ ಹೇಳಕ್ಕಾಗಲ್ವಲ್ಲ ಸರ್, ಅತ್ಯಾಚಾರ ಆಗಿ ಸಾವಾಗಿದೆ ಅಂತ ಫಾರೆನ್ಸಿಕ್. ಬಟ್ ಈಗ ಏನಂದ್ರೆ, ಈಗ ಮೂಳೆಗಳು ಸಿಕ್ಕಿದಾವೆ, ಈ ಮೂಳೆಗಳು ಬೇರೆ ಬೇರೆ ಮೂಳೆಗಳು ಅನ್ನೋದು ಭಯಾನಕ. ಇಲ್ಲ ಒಂದು ಸರ್, ಇನ್ನೊಂದೇನಾಗುತ್ತೆ ಅಂದರೆ, ಫೊರೆನ್ಸಿಕ್ ಇದರಲ್ಲಿ ನೀವು ಈ ಮೂಳೆಗಳನ್ನು ತನಿಖೆಗೆ ಒಳಪಡಿಸಿದಾಗ ನಿಮ್ಗೆ ಆ ಮೂಳೆಯ ಮೇಲೆ ಗುರುತುಗಳು ಸಿಗೋ ಚಾನ್ಸಸ್ ಇರುತ್ತೆ ಮೂಳೆಯಲ್ಲಿ. ಸೊ ಇದು ನ್ಯಾಚುರಲ್ ಸಾವಾದರೆ ಮೂಳೆಗಳ ಮೇಲೆ ಏನಿದೆ ಹಂಗಲ್ಲ ನಾನು ಹೇಳೋದು. ಈಗ ಮೂಳೆಗಳು 1000 ಮೂಳೆಗಳು 1000 ಡಿಫ್ರೆಂಟ್ ವ್ಯಕ್ತಿಗಳದ್ದು ಅನ್ನೋದನ್ನು ಫೊರೆನ್ಸಿಕ್ಸ್ ಹೇಳುತ್ತೆ, DNA ಟೆಸ್ಟ್ ಮಾಡಿ ಕರೆಕ್ಟು. ಆದರೆ ಆ ಮೂಳೆಗಳು ಮಹಿಳೆಯರದ, ಪುರುಷರದ ಮೊದಲಾಗಬೇಕು. ಅದಾದಮೇಲೆ ಸಾವು, ಸಹಜ ಸಾವು, ಅಸಹಜ ಸಾವು ಅಂತ. ಅಸಹಜ ಸಾವು ಅನ್ನೋದಾದರೆ ಆತ್ಮಹತ್ಯೆನೋ ಕೊಲೆನೋ ಅನ್ನೋದು. ಮಹಿಳೆಯರದಾದರೆ ಇದು ಕೊಲೆ ಅಂದರೆ ಅತ್ಯಾಚಾರ, ಎಸಗಿ ಕೊಲೆನಾ, ಹಾಗೆ ಕೊಲೆನಾ ಅನ್ನೋದು. ಇಷ್ಟೆಲ್ಲ ಬರಬೇಕು, ಇವೆಲ್ಲ ಇನ್ವೆಸ್ಟಿಗೇಷನ್ದ ಬರಬೇಕು. ಬಟ್ SIT ವರದಿಯನ್ನು ಆಧರಿಸಿ ವೆಬ್ಸೈಟ್ ಅದನ್ನ ಪ್ರಕಟ ಮಾಡೋದಾದ್ರೆ ಹಾಗಾದ್ರೆ ಭಯಾನಕ ಕೃತ್ಯಗಳು ಧರ್ಮಸ್ಥಳದಲ್ಲಿ ನಡುವೆ ಅನ್ನೋ ಥರನೇ ಆಯ್ತಲ್ಲ? ಅದ್ರ ನೋಡಿ, ಇದರಲ್ಲಿ ಹೇಳ್ತೆ, ಅಕಾರ್ಡಿಂಗ್ ಟು ಆಫೀಸಿಯಲ್ಸ್ ಫ್ಯಾಮಿಲಿಯರ್ ವಿತ್ ದ ಇನ್ವೆಸ್ಟಿಗೇಷನ್, ದ SIT is now attempting to establish why so many people died in the area
and whether the hillock had systematically been used for dumping bodies over several years. ಅಂದರೆ ಹಲವು ವರ್ಷಗಳಿಂದ ಈ ಹೆಣಗಳನ್ನು ಒಗೆಯುವ ತಾಣವಾಗಿ ಈ ಗುಡ್ಡ ಇತ್ತ. ಆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ. ಇನ್ವೆಸ್ಟಿಗೇಟರ್ಸ್ ಆರ್ ಆಲ್ಸೋ ಎಕ್ಸಾಮಿನಿಂಗ್ ವೆದರ್ ದ ಡೆತ್ಸ್ ವ್ಯಾರ್ ಲಿಂಕ್ ಟು ಎ ಕ್ರಿಮಿನಲ್ ಆಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಕನ್ಸೀಲ್ಮೆಂಟ್ ಆಫ್ ಬಾಡೀಸ್. ನನಗೇನು ಅನ್ಸುತ್ತೆ ಅಂದರೆ, ಈಗ ಅದೊಂದು ಊರಿಗೆ ಒಂದೊಂದು ಸ್ಮಶಾನಗಳು ಅಂತ ಇರ್ತಾವಲ್ಲ ಸರ್, ಹಾಗೇನಾದರೂ ಅದು ಸ್ಮಶಾನದ ಜಾಗ ಆಗಿತ್ತಾ? ಅಲ್ವೇ ಅಲ್ಲ, ನಾಟ್ ಸ್ಮಶಾನ ಜಾಗ ಅಲ್ಲ, ಅದು ಗುಡ್ಡ. ನೀವು ಧರ್ಮಸ್ಥಳಕ್ಕೆ ಹೋಗಿ ನೋಡಿದರೆ, ಸೊ ಈ ಮಲೆನಾಡು ಪ್ರದೇಶ, ಯು ಆರ್ ಫ್ರಮ್ ಮಲೆನಾಡು, ನಿಮ್ಗೆ ಗುಡ್ಡಗಳಿರ್ತವೆ. ಆ ಗುಡ್ಡಗಳು ಹೆಣ ಹೂಳುವಂಥ ಸ್ಮಶಾನ ಅಲ್ಲ. ಹೌದು, ಸ್ಮಶಾನ ಇವತ್ತು ಗುಡ್ಡದ ಮೇಲೆ ಇರಲ್ಲ. ಸ್ಮಶಾನ ಬಯಲು ಪ್ರದೇಶದಲ್ಲಿ, ಊರಿಗೆ ಹತ್ತಿರದಲ್ಲಿ ಬಯಲು ಪ್ರದೇಶದಲ್ಲಿ. ಅದು ಮೀರಿ ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಕಥೆಗಳಿದ್ದು ಅಲ್ಲಿ ಹೋಗೋ ಹಾಗಿಲ್ಲ. ಬಂಗ್ಲೆ ಗುಡ್ಡವನ್ನು ಒಂದು ರೀತಿ ನಿಷೇಧಿತ ಪ್ರದೇಶದ ಹಾಗೆ ಅಲ್ಲಿ ಮಾಡಲಾಗಿತ್ತು. ಯಾರೋ ಸಾಮಾನ್ಯ ಒಬ್ಬ ವ್ಯಕ್ತಿಯಲ್ಲಿ ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಕಾರಣ ಏನು? ಕರೆಕ್ಟ್, ಯಾಕೆ ಬಿಡ್ತಿರ್ಲಿಲ್ಲ? ಸೊ ಅದಕ್ಕೆ ಈ ವರದಿಯಲ್ಲಿ ಇರುವಂತ ಬಹಳಷ್ಟು ಅಂಶಗಳೇನಿವೆ, ಅದು ಇಡೀ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವನ್ನು ಕೊಡುತ್ತೆ. ಹೌದು ಸರ್, ಈಗ ಹೊಸ ತಿರುವನ್ನು ಕೊಡುತ್ತೆ. ಕರೆಕ್ಟು. ಶಾಲಿನಿ ರಜನೀಶ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ SIT ಮುಖ್ಯಸ್ಥರಾದಂಥ ಮೊಹಾಂತಿ ಅವರು ವರದಿಯನ್ನು ಸಲ್ಲಿಸಿದ್ದಾರೆ ಅನ್ನೋದು ನಿಜ. ವರದಿ ಕೋರ್ಟಿಗೆ ಯಾವಾಗ ಸಲ್ಲಿಕೆಯಾಗುತ್ತೆ ಅನ್ನುವಂಥದ್ದು ಒಂದು. ಅದಾದ್ಮೇಲೆ ವರದಿ ಬಹಿರಂಗ ಆಗುತ್ತಾ ಆಗಲ್ವೋ? ಸಾರ್ವಜನಿಕವಾಗಿ ಈಗ ನೋಡಿ, SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನ್ ಮಾಡಿದೆ, ತನಿಖೆಯನ್ನು ನಡೆಸಿದೆ, ತಿಳಿದುಕೊಳ್ಳುವಂಥ ಕುತೂಹಲ ಸಾರ್ವಜನಿಕರಿಗೂ ಇದ್ದೇ ಇರುತ್ತೆ. ಇದು ಒಂದು ಧರ್ಮಸ್ಥಳ ಅನ್ನುವಂಥದ್ದು ಭಾವನೆಗಳಿಗೆ, ಒಂದು ರೀತಿ ಗೌರವಗಳಿಗೆ ಧಕ್ಕೆ ಆಗುವಂಥ ವಿಚಾರಗಳು ಧರ್ಮಸ್ಥಳದಲ್ಲಿ ನಡೀತಿದೆ ಅನ್ನುವಂಥದ್ದು ಎಷ್ಟೋ ಜನರ ಅಸಮಾಧಾನಕ್ಕೂ ಕಾರಣವಾಗಿದೆ. ಅದನ್ನು ಬಹಿರಂಗಪಡಿಸಿ ಯಾಕೆ ಒಂದು ಕ್ಷೇತ್ರದ ಪಾವಿತ್ರ್ಯತೆ, ಮತ್ತೊಂದು ಅಲ್ಲಿ ನಡೆದಿರುವ ಅಕ್ರಮಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಡ್ಲಿಕ್ಕೆ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಇಲ್ಲಿ ಎರಡು ರೀತಿ ಇದೆ ಸರ್. ಅದಕ್ಕೆ ನಾವು ಯಾವ ರೀತಿ ಯೋಚನೆ ಮಾಡ್ಬೋದು ಅಂದ್ರೆ, ಒಂದು, ಈಗ ಇಡೀ ಇನ್ವೆಸ್ಟಿಗೇಷನ್ ಒಂದು ನ್ಯಾಯಾಲಯದ ಸುಪರ್ದಿಯ ಅಡಿಯಲ್ಲಿ ನಡೆಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದರಿಂದ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ, SIT ಏನಿದೆ, ಅವರು ಆ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದ್ದು ಅವ್ರ ಕರ್ತವ್ಯ. ನೌ ದೇ ಆರ್ ಡೂಯಿಂಗ್ ಇಟ್. ಸೈಮಲ್ಟೇನಿಯಸ್ಲಿ ಅವರು ಮುಖ್ಯ ಕಾರ್ಯದರ್ಶಿಯವರಿಗೂ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಅದು 1000 ಪೇಜಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಯಾಕೆ ಮುಖ್ಯ ಕಾರ್ಯದರ್ಶಿ ಆಗ್ಲಿ ಸರ್ಕಾರ ಆಗ್ಲಿ ಯಾಕೆ ಬಹಿರಂಗ ಪಡಿಸ್ತಿಲ್ಲ ಅನ್ನುವ ಪ್ರಶ್ನೆ ಇದೆ. ಅದು ಅವ್ರ ಜವಾಬ್ದಾರಿ ಕೂಡ. ಅದರ ಜೊತೆಗೆ ಅವರು ಒಂದು ಮಹಿಳಾ ಆಯೋಗಕ್ಕೆ ಈ ಬಗ್ಗೆ ವಿವರ ನೀಡಬೇಕಾಗಿತ್ತು ಆಕ್ಚುಲಿ. ಯಾಕಂದ್ರೆ ಇಡೀ SIT ರಚನೆ ಆಗಿದ್ದು ಮಹಿಳಾ ಆಯೋಗದ ರೆಫರೆನ್ಸ್ ಅಂದ್ರೆ ಇದೆಲ್ಲ ನೀಡ್ ಆಫ್ ಸಸ್ಪಿಷನ್. ಇದಕ್ಕೆ ನಾವು ಸಂಶಯದ ಮುಳ್ಳು ಅಂತ ಕರಿತೀವಿ. ಕರೆಕ್ಟ್. ಈ ನೀಡ್ ಆಫ್ ಸಸ್ಪಿಷನ್ ಇಸ್ ಮೂವಿಂಗ್. ಎಸ್ ಸರ್. ಈಗ ಧರ್ಮಸ್ಥಳದ ಅಕ್ರಮಗಳ ಸುತ್ತ ಅನುಮಾನದ ಹುತ್ತ ಏನ್ ಬೆಳೀತಾ ಇದೆ, ಅದೀಗ ದಿನದಿಂದ ದಿನಕ್ಕೆ ಹೆಚ್ಚಾಕೊಂಡು ಹೋಗ್ತಾ ಇದೆ. ಹೌದು. ಇಂಥ ಸಂದರ್ಭದಲ್ಲಿ ಕೆಲವು ಪೂರಕವಾದಂಥ ದಾಖಲೆಗಳು, ಸಾಕ್ಷ್ಯಗಳು ಸಿಕ್ಕರೂ ಕೂಡ ಯಾಕೆ ಕ್ರಮವನ್ನು ಕೈಗೊಳ್ಳಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ? ಗೊತ್ತಿಲ್ಲ ನೋಡಿ. ಇದನ್ನ ನಾನು ಇಂಗ್ಲಿಷ್ನಲ್ಲಿ ಹೇಳಿದ ಕನ್ನಡದಲ್ಲೂ ಹೇಳ್ತೀನಿ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ. ಸೊ ಏನ್ ಹೇಳುತ್ತೆ ಅಂತಂದ್ರೆ, ಈ ಸ್ಥಳದಲ್ಲಿ ದೀರ್ಘಕಾಲದಿಂದ ಅಪರಾಧ ಕೃತ್ಯಗಳಿಂದ ಮೃತಪಟ್ಟ ಮತ್ತು ವ್ಯವಸ್ಥಿತವಾಗಿ ಅನೇಕ ಮೃತದೇಹಗಳನ್ನು ಗೌಪ್ಯವಾಗಿ ಮುಚ್ಚಿಡುವ ಸ್ಥಳ ಆಗಿರಬಹುದು ಎಂದು ತನಿಖೆಯ ಮೂಲಗಳೇನಿವೆ ಅವು ಮೂಲಗಳು ತಿಳಿಸ್ತಾ ಇವೆ. ಅಂದ್ರೆ SIT ಮೂಲಗಳು. ಸೊ ಅಷ್ಟೇ ಅಲ್ಲ, ಇದ್ರದ್ದು ನೋಡಿ, ಇದುವರೆಗೆ 7-8 ಅಸ್ಥಿಪಂಜರ ಮತ್ತು 1000ಕ್ಕೂ ಅಧಿಕ ಮಾನವ ಅಸ್ಥಿಪಂಜರದ ಅವಶೇಷಗಳು ದೊರಕಿದ್ದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ಅನೇಕ ಮೃತದೇಹಗಳ ಸಾವಿಗೆ ಹಿಂಸೆ, ಹೋಮೋಸೈಡ್, ಹಿಂಸೆ ಕಾರಣ ಎಂಬ ಆಘಾತಕಾರಿ ಮಾಹಿತಿ ವಿಧಿವಿಜ್ಞಾನ ಪ್ರಯೋಗಾಲಯ ನೀಡಿದೆ. ಅಂದ್ರೆ ಅರ್ಥ ಏನು? ಹಿಂಸೆ ಮೂಲ. ಅದು ಹತ್ಯೆ ಆಗಿರ್ಬೋದು, ಹೊಡೆದಿರ್ಬೋದು, ಬಡ್ದಿರ್ಬೋದು. ಅದು ಫೊರೆನ್ಸಿಕ್ ಲ್ಯಾಬ್ ಏನಿದೆ ಅವ್ರು ಕಟ್ಕೊಂಡಿದ್ದು ಈ ಸಾವಿಗೆ ಕಾರಣ ಹೋಮೋಸೈಡ್. ಸೊ ಈ SIT ಅಧಿಕಾರಿಗಳು ಹೇಳ್ತಾರೆ, ಈ ಗುಡ್ಡಗಾಡು ಪ್ರದೇಶದಲ್ಲಿ ಇಷ್ಟೊಂದು ಮೃತದೇಹ ಪತ್ತೆಯಾಗಿರುವ ಕಾರಣ ಇಲ್ಲಿ ಅಪರಾಧ ಚಟುವಟಿಕೆಗಳಿಂದ ಇವರು ಮೃತ ಆಗಿರಬಹುದು ಎಂದು ವಿಧಿವಿಜ್ಞಾನ ಪ್ರಯೋಗಾಲಯ ನೀಡಿದ ಪ್ರಾಥಮಿಕ ವರದಿ ಆಧಾರದ ಮೇಲೆ ತನಿಖೆ ನಡೆಸ್ತೀವಿ. ಸೊ ಇದನ್ನ ಇಟ್ಕೊಂಡು ನಾವು ತನಿಖೆ ಮಾಡ್ತಿದ್ದೀವಿ. ಈಗ ಇದು ತನಿಖೆಯಲ್ಲಿ ನಿಲ್ಲಲ್ಲ. ಈಗ ಇದು ಹೋಮಸೈಡ್ ಆಗಿದ್ರೆ ಸೊ ಇನ್ನು ಎಲ್ಲ ಪ್ರಕರಣಗಳೇನಿವೆ, ಈಗ ಅದು ಎಷ್ಟು ಜನರದ್ದು ಇರ್ಬೋದು, ಇಟ್ ವಿಲ್ ಟೇಕ್
ಇನ್ನೂ ಬಹಳಷ್ಟು ಸಮಯ ಇದು ತಗೊಳತ್ತೆ. ಹಂಗಾದ್ರೆ ಇಲ್ಲಿ ಏನಂದ್ರೆ ಈಗ ಬೈಲಿಗೆ ಬಂದಿರೋದು 1% ಅಷ್ಟೇ, ಇನ್ನು 99% ಅಕ್ರಮಗಳು ಬೈಲಿಗೆ ಬರಬೇಕು ಧರ್ಮಸ್ಥಳದ ಅನ್ನೋದನ್ನ ಏನಾದ್ರೂ ಇಂಡಿಕೇಟ್ ಮಾಡ್ತಾ ಇದು. ಎಸ್, ಅದ್ರ ಜೊತೆಗೆ ನೋಡಿ ಇನ್ನೊಂದು ವರದಿ SIT ಮೂಲಗಳ ಪ್ರಕಾರ ಏನು ಅಂದರೆ, ಯಾವಾಗ ಇದೆಲ್ಲ ನಡೀತು ಮತ್ತೆ 14 ಪ್ರಕರಣಗಳು ನಾಪತ್ತೆ ಪ್ರಕರಣಗಳು ದೂರ ಬಂದಿವೆ. ಹೌದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೌದು, 14 ಪ್ರಕರಣಗಳು. ಹ್ಮ್, ವಾಟ್ ಡಸ್ ಇಟ್ ಮೀನ್ ಅಂದರೆ ಅಲ್ಲಿ ನಡೀತಿರುವಂತಹ ನಿಗೂಢವಾದ ಚಟುವಟಿಕೆ ಏನಿದೆ ಅದು ಬಹಳಷ್ಟು ಒಳಗಡೆ ರಹಸ್ಯಗಳಿವೆ. ಓಕೆ. ರಹಸ್ಯ ಸ್ಫೋಟಗೊಳ್ಳುತ್ತೋ ಸರ್ ಹಾಗಾದ್ರೆ? ಹೌದು, ಇದು ಈ ಬಂಗ್ಲೆಗುಡ್ಡ ರಹಸ್ಯ ಏನಿದೆ ಅಥವಾ ಧರ್ಮಸ್ಥಳದ ರಹಸ್ಯ ಏನಿದೆ ಈಗ ಅದು ಬಹಿರಂಗಗೊಳ್ಳಲೇಬೇಕಾದ ಸ್ಥಿತಿಗೆ ಬಂದಿತ್ತು. ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಹೌದು, ನಾವು ನ್ಯಾಯಾಲಯ ವಿಲ್ ಹ್ಯಾವ್ ಟು ಬಿಲೀವ್ ಅಲ್ವಾ, ನಾವು ನ್ಯಾಯಾಲಯ ನಂಬಬೇಕು. ಹೌದು, ನ್ಯಾಯಾಲಯದ ಸುಪರ್ದಿಯಲ್ಲಿ ನಡೀತಾ ಇರೋದ್ರಿಂದ ಈಗೇನು 1000 ಮೂಳೆಗಳೇನು ಸಿಕ್ತಿವೆ ಅದು ಟೋಟಲ್ ಎಷ್ಟು ಹೆಡ್ಗಳು ಹೇಗೆ ಏನು ಇಲ್ಲ ವಿಸ್ತೃತ ವರದಿ ಬರಬೇಕು, ವಿಸ್ತೃತ ತನಿಖೆ ನಡಿಬೇಕು. ಆದರೆ ಈ ನೀವು ಚರ್ಚೆ ಮಾಡಿದಾಗ ಯಾವಾಗ ಇದು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುತ್ತೋ ಗೌರ್ಮೆಂಟ್ ಶುಡ್ ಕಮ್ ಔಟ್, ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಚೀಫ್ ಮಿನಿಸ್ಟರ್. ಹೌದು, ಈಗ ಸರ್ಕಾರ ಒಂದು ಪೂರ್ವಾಗ್ರಹ ಪೀಡಿತವಾಗಿದೆ ಧರ್ಮಸ್ಥಳದ ವಿಚಾರದಲ್ಲಿ. ಎಸ್, ಮೊಹಂತಿಯವರ ನೇತೃತ್ವದಲ್ಲಿ SITನ ತನಿಖೆ ರಚನೆ ಮಾಡುವಂತಹ ಟೈಮ್ನಲ್ಲಿ ಇದ್ದಂತಹ ಒಂದು ಉತ್ಸಾಹ ಈಗಿಲ್ಲ ಅವರಿಗೆ. ಹೌದು, ತನಿಖೆ ಯಾವ ಹಂತಕ್ಕೆ ಬಂತು, ಏನು ಬಂದಿದೆ ವರದಿ, ಅದು ಯಾವುದು ಸಾರ್ವಜನಿಕರಿಗೂ ಮಾಹಿತಿನೂ ಕೊಟ್ಟಿಲ್ಲ. ಇಲ್ಲಿವರೆಗೂ ಸುಮ್ಮನೆ ಇದ್ದವರು, ನಿದ್ದೆ ಮಾಡ್ತಿದ್ದಂಥವ್ರು ಇನ್ಮೇಲೆ ಏನಾದರೂ ಎಚ್ಚೆತ್ತುಕೊಳ್ತಾರೆ ಅವರು? ಅಲ್ಲಲ್ಲ, ಇದು ಆಗಿದ್ದೇನು ಗೊತ್ತಾ ನಿಮಗೆ, SIT ರಚನೆ ಆದ ತಕ್ಷಣ ಮಾಧ್ಯಮಗಳು ಅದನ್ನು ವರದಿ ಮಾಡ್ತಾ ಇದ್ದವು, ಈಗ ಸುಮ್ಮನಾಗಿದೆ. ಒಂದು. ಎರಡನೇದು ಬಹಳ ಸರಳವಾಗಿ ಇಂತಹ ಪ್ರಕರಣದಲ್ಲಿ ಯಾರು ಪ್ರಬಲ ಇರ್ತಾರೋ ಪ್ರಬಲರ ಪರವಾಗೇ ಎಲ್ಲರೂ ಇರ್ತಾರೆ, ಪ್ರಬಲರನ್ನ ಪ್ರಶ್ನಿಸೋದು ಕಷ್ಟ. ಸೊ ಈಗ ಇಡೀ ತನಿಖೆ ಬೇರೆ ಹಂತಕ್ಕೆ ಹೋಗ್ತಾ ಬೇರೆ ಆಯಾಮ ಪಡೆದಂಥ ಸಂದರ್ಭದಲ್ಲಿ ಎಲ್ಲರೂ ಸುಮ್ಮನಿದ್ದಾರೆ. ಬಟ್ ದ ಥಿಂಗ್ ಇಸ್ ಈಗ ಸುಮ್ಮನಿರಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಈಗ ಅನ್ಸೋದು, ನಾನು ಅಂದ್ಕೊಂಡಿದ್ದೆ SIT ಏನ್ರಿ ಮನ್ಸಿಗೆ ಬದ ಮಾಡ್ತಾ ಇಲ್ಲ, ಪ್ರೆಷರ್ ಈಲ್ಡ್ ಆಗಿರಬೇಕು, ಏನ್ರಿ ಮೊಹಂತಿ ಅವ್ರ ಬಗ್ಗೆ ಅಷ್ಟು ಒಳ್ಳೆ ಹೆಸರಿದೆ, ಪ್ರಯೋಜನ ಇಲ್ಲ. ನಾಟ್, ಅದು ಸುಳ್ಳು. ಈಗ ಓಕೆ, ಅವ್ರು ಏನಿದೆ ನ್ಯಾಯಯುತವಾಗಿ ತನಿಖೆ ಮಾಡ್ತಿದ್ದಾರೆ. ಕೆಲವು ಅಧಿಕಾರಿಗಳು ಇರಬಹುದು, ಮೊಹಂತಿ ಈಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್, ದಟ್ ಇಸ್ ನೋ ಡೌಟ್ ಅಬೌಟ್ ದಟ್. ಈಗ ನ್ಯಾಯಾಲಯಕ್ಕೆ ಮುಂದೋದ್ರು ಹೊರಗೆ ಬರ್ಬೇಕಟ್ಟೆ, ಆವಾಗ ನಿಜವಾದ ಸತ್ಯ ಅನ್ನೋದಿರುತ್ತಲ್ಲ ಅದು ಹೊರಗಡೆ ಬರುತ್ತೆ. ಮುಖವಾಡ ಧರಿಸ್ತವ್ರು ಮುಖವಾಡ ಪೇಟ ಕಳಚುತ್ತೆ. ಓಕೆ, ಅಂದ್ರೆ ಎಷ್ಟೇ ಒತ್ತಡಗಳಿರಲಿ, ಏನೇ ಆಮಿಷಗಳಿರಲಿ, ಮೊಹಂತಿ ಅಂಡ್ ಟೀಮ್ಗೆ ನಾವು ಒಂದು ಸಲ್ಯೂಟ್ ಹೇಳಲೇಬೇಕು. ಶುಡ್. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಯಾರದೋ ತೇಜೋವಧೆ ಮಾಡುವಂಥ ಕೆಲಸನೂ ಅಲ್ಲ, ಅಥವಾ ಯಾರ ಗೌರವಕ್ಕೂ ಕಳಂಕ ತರುವಂಥ ವರದಿನೂ ಅಲ್ಲ. ಏನೇನು ಮಾಹಿತಿಗಳಿದ್ದಾವೆ ಅದನ್ನು ಜನರೆದುರಿಗೆ ಇಡುವ ಪ್ರಾಮಾಣಿಕ ಪ್ರಯತ್ನವನ್ನು, ನಾಟ್ ಓನ್ಲಿ ಧರ್ಮಸ್ಥಳ, ಯಾವುದೇ ಈ ರೀತಿಯ ಅಕ್ರಮ, ಅನ್ಯಾಯ, ಅತ್ಯಾಚಾರ, ಹತ್ಯಾಕಾಂಡ ಪ್ರಕರಣಗಳು ನಡೆದರೂ ಕೂಡ ಫೋಕಸ್ ಟಿವಿ ಸುಮ್ಮನಿರಲ್ಲ, ವಾಯ್ಸ್ ಅಂಡ್ ರೈಸ್ ಮಾಡೇ ಮಾಡುತ್ತೆ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಧರ್ಮಸ್ಥಳ's ಬಂಗ್ಲೆಗುಡ್ಡೆ resembles a city of dead. ನನಗೇನು ಅನ್ಸುತ್ತೆ ಅಂದರೆ, ಈಗ ಅದೊಂದು ಊರಿಗೆ ಒಂದೊಂದು ಸ್ಮಶಾನಗಳು ಅಂತ ಇರ್ತಾವಲ್ಲ ಸರ್, ಹಾಗೇನಾದರೂ ಅದು ಸ್ಮಶಾನದ ಜಾಗ ಆಗಿತ್ತಾ? ಅಲ್ವೇ ಅಲ್ಲ, ಸ್ಮಶಾನ ಇವತ್ತು ಗುಡ್ಡದ ಮೇಲೆ ಇರಲ್ಲ, ಸ್ಮಶಾನ ಬಯಲು ಪ್ರದೇಶದಲ್ಲಿ. ಧರ್ಮಸ್ಥಳದ ಅಕ್ರಮಗಳ ಸುತ್ತ ಅನುಮಾನದ ಹುತ್ತ ಏನು ಬೆಳೀತಾ ಇದೆ, ಅದೀಗ ದಿನದಿಂದ ದಿನಕ್ಕೆ ಹೆಚ್ಚಾಕೊಂಡು ಹೋಗ್ತಾ ಇದೆ. ಯಾಕೆ ಕ್ರಮವನ್ನು ಕೈಗೊಳ್ಳಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ? ಯಾವಾಗ ಇದೆಲ್ಲ ನಡೀತು ಮತ್ತೆ 14 ಪ್ರಕರಣಗಳು ನಾಪತ್ತೆ ಪ್ರಕರಣಗಳು ದೂರ ಬಂದಿವೆ. ರಹಸ್ಯ ಸ್ಫೋಟಗೊಳ್ಳುತ್ತೋ ಸರ್ ಹಾಗಾದ್ರೆ?